ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಲಾಂಗ್ ಒಂದು ತಿಂಗಳು ಜಾಸ್ತಿ ಆಯಿತು ಅಂದ್ಕೊಳ್ತೀನಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದೆ. ಸೊ ಇವತ್ತು ವೀಡಿಯೋ ಹಾಕೋಣ ಅಂತ, ಯಾಕೆಂದರೆ ಇವತ್ತು ಒಂದು ಸ್ಪೆಷಲ್ ಡೇ, ನನ್ನ ಮಗಳ ಬರ್ತ್ಡೇ. ಹಾಗಾಗಿ ಇವತ್ತು ಒಂದು ವೀಡಿಯೋನ ಹಾಕೋಣ ಅಂತ ಅನ್ನಿಸ್ತು. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಹಾಗೆ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬೆಳಿಗ್ಗೆ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬರ್ತ್ಡೇ ಗರ್ಲ್ ನೋಡಿ ಹೀಗಿದ್ದಾಳೆ. ಇವಾಗ ಸಿಂಪಲ್ ಬರ್ತಿದೆ ನಮ್ಮದು ಇವತ್ತು. ನಮ್ದು ಯಾವತ್ತು ಸಿಂಪಲ್. ಇವಳು ಖುಷಿ ಆದರೆ ಸಾಕು ಅಲ್ವಾ? ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆಗಿ ಮಹಿನಾ ದೇವರಿಗೆ ಕೈ ಮುಗೀತಾ ಇದ್ದಾಳೆ. ಅವಳಿಗೆ ಈ ಥರ ತುಂಬ ಇಷ್ಟ. ನಾವು ದೀಪ ಇಡುವಾಗ ಶ್ಲೋಕ ಎಲ್ಲ ಹೇಳ್ತಾ ಇರ್ತೀವಿ. ಅವಳಿಗೇನು ಬರೋದಿಲ್ಲ, ಆದರೂ ಮಣಮಣ ಅಂತ ಹೇಳ್ತಾ ಇರ್ತಾಳೆ ಕೈ ಮುಕ್ಕೊಂಡು. ಸೊ ಖುಷಿಯಾಗುತ್ತೆ ಆ ಒಂದು ಅಭ್ಯಾಸನ ನೋಡಿ ಕಲ್ತ್ಕೊಳ್ತಾಳಲ್ವ ಅಂತ. ಅದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ನಾರ್ಮಲ್ ಇವತ್ತು ಉಪ್ಪಿಟ್ಟು ಮಾಡಿದ್ದು, ಲೇಟಾಗಿ ಎದ್ದಿದ್ದು, ಹಾಗಾಗಿ ಉಪ್ಪಿಟ್ಟು ಮಾಡಿದ್ದು. ಆ್ಯಂಡ್ ಅವಳಿಗಿಷ್ಟ, ಆದರೆ ಉಪ್ಪಿಟ್ಟು ಮತ್ತು ಅದರಲ್ಲಿ ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ದೆ, ಅದನ್ನು ತಿಂತಾಳೆ ಅವಳು. ಆ್ಯಂಡ್ ಇಷ್ಟ ಆಗುತ್ತೆ. ಆಮೇಲೆ ನಾವು ಲೇಟಾಗಿ ಎದ್ದಿದ್ದು, ಸೊ ಬೇಗನೆ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ಇವತ್ತಿನ ಸ್ಪೆಷಲ್ ಬಿರಿಯಾನಿ, ಹಾಗೆ ಜಾಮೂನ್ ಮತ್ತು ಇದು ಕಚಂಬರ್ ಸ್ಯಾಲಡ್. ಸೊ ಇದಿಷ್ಟು ಇವತ್ತು ಮಹಿಳನ ಬರ್ತ್ಡೇದು ಸ್ಪೆಷಲ್ ಅಂತ ಹೇಳಿದ್ವಿ. ಎವ್ರಿ ಸಂಡೇ ಇದೇ ಮಾಡೋದು ನಾವು. ಆದರೆ ಒಟ್ಟಿಗೆ ನಮ್ಗೆ ಇನ್ನೊಂದು ಸ್ಪೆಷಲ್ ಇದೆ. ಇವತ್ತೊಂದು ಬರ್ತ್ಡೇ ಸ್ಪೆಷಲ್ ಇದೆ, ಆದರೆ ಒಟ್ಟಿಗೆ ಇನ್ನೊಂದು ಸ್ಪೆಷಲ್ ಏನಂದರೆ ಅವನಿಗೆ ಎಕ್ಸಾಮ್ ಆಗ್ತಾ ಇದೆ, ಅದೊಂದು ತಲೆಯಲ್ಲಿದೆ. ಸೊ ಸಾಕಾಗುತ್ತೆ ಓದು ಅಂತ ಹೇಳಿ, ಯಾಕಂದರೆ ನಮಗೆ ಅವನ ಹಿಂದೆ ಇವಾಗ ಹೋಗೋದಕ್ಕಾಗಲ್ಲ, ಕೆಲಸ ಎಲ್ಲ ಇವಾಗ ಖುಷಿಯಾಗುತ್ತೆ ಅವನಿಗೆ ಟೈಮ್ ಪಾಸ್ ಮಾಡೋದಕ್ಕೆ, ಅದೊಂದಿದೆ. ಹಾಗೆ ಇದು ಎವ್ರಿ ಸಂಡೇ ಇದೇ ಇರುತ್ತೆ ನಮ್ಮ ಮನೆಯಲ್ಲಿ ಮೆನು. ಇವತ್ತು ಬರ್ತ್ಡೇ ಅಂತ ಕೂಡ ಅದು ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ಇವಳಿಗೆ ಎಷ್ಟೇ ಇದ್ರೂ ಕೂಡ ಒಂದು ರೈಸ್ ಇರಲೇಬೇಕು, ಬಾಯ್ಲ್ಡ್ ರೈಸ್. ಯಾಕೆಂದರೆ ಅವಳು ಬೇರೆ ಏನೂ ತಿನ್ನೋದಿಲ್ಲ, ರೈಸ್ ಆದರೆ ಸ್ವಲ್ಪ ಅಂದರೆ ಹೊಟ್ಟೆಗೆ ಹೋಗುತ್ತೆ. ಸೊ ಇಷ್ಟು ಬಗೆ ಇದೆ. ಇವಾಗ ಊಟ ಮಾಡಿ ಬರ್ತ್ಡೇದು ನೋಡಿ. ಅದು ಇವನಿಗೆ ಎಕ್ಸಾಮ್ ಇದೆ, ಓದುವಂಥ ಒಂದು ತಲೆಯಲ್ಲಿಲ್ಲ. ಊಟ ಎಲ್ಲ ಮಾಡಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಷ್ಟೇ, ಚಿಕ್ಕದಾಗಿ ನಾವೇ ಸೆಲೆಬ್ರೇಟ್ ಮಾಡೋದು. ಇವಾಗಲೂ ಅಷ್ಟೇ, ಬೇಡ ಯಾರನ್ನು ಕರೆಯೋದು ಅಂತ, ಯಾಕಂದರೆ ಒಂದು ಅವನಿಗೆ ಎಕ್ಸಾಮ್ ಇದೆ ಆ್ಯಂಡ್ ಅವಳು ಚಿಕ್ಕವಳು, ಬೇಡ ಇವಾಗ. ಅವಳು ಒಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳು ಎಂಜಾಯ್ ಮಾಡಬೇಕು, ಆ ಟೈಮಲ್ಲಿ ಅವಳು ಬರ್ತ್ಡೇನ ಮಾಡಬೇಕು ಅಂತ ಇದ್ದೀನಿ. ಸೊ ಗ್ರ್ಯಾಂಡಾಗಿ ಅಲ್ಲಿ ತನಕ ಹೀಗೇ ಸಿಂಪಲ್ಲಾಗಿ ಮಾಡೋದು. ಸೊ ಅವ್ರು ಖುಷಿಯಾಗಿದ್ದರೆ ಸಾಕು. ಇವಾಗ ಖುಷಿಯಕ್ಕಿಂತ ಹಠ ಮಾಡ್ತಾರಲ್ಲ, ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಬರ್ತ್ಡೇ ಹೊರಗೆ ಸಾಕಾಗುತ್ತೆ. ಊಟ ಮಾಡೋದು. ಊಟ ಚೆನ್ನಾಗಿದೆಯಾ? ಪಪ್ಪಡಿಗೆ ನೋಡ 3:30ಗೆ ಶುರು ಮಾಡಿದ್ದೀವಿ. ಸದ್ಯದ ಡೆಕೋರೇಷನ್ ಎಲ್ಲ ಆಯಿತು. ಇಲ್ಲಿ ನೋಡಿ ಡೈಪರ್ ಹುಡುಗಿದ್ದಾಳೆ. ಸೊ ಸ್ನಾನ ಎಲ್ಲ ಮಾಡಿ ಒಂದು ರೆಡಿ ಆಗೋಣ ಅಂತ. ಇನ್ನು ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಅಲ್ಲೊಬ್ಳು ಡೈಪರ್ ಹುಡುಗಿದ್ದಾಳೆ, ಬಟ್ಟೆ ಹಾಕಬೇಕು ಅವಳಿಗೆ ಇವಾಗ. ಸೊ ತುಂಬ ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ನೋಡ್ಕೊಂಡು ಬಂದರೆ ಅಂದ್ಕೊಳ್ತೀನಿ, ಸ್ವಲ್ಪ ವೀಡಿಯೋ ಎಲ್ಲ ಹಾಕಿದೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೇನಿಲ್ಲ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋದು, ಹೆಂಗೂ ರೆಡಿಯಾಗಿದ್ದೀವಲ್ಲ ಫೋಟೋಸ್ ಎಲ್ಲ ತಗೊಳ್ಳೋದು, ಅದಾದಮೇಲೆ ಕೇಕ್ ಕಟ್ ಮಾಡೋದು ಅಷ್ಟೇ. ಎವ್ರಿ ಟೈಮ್ ಹಾಗೇ ನಾವು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋದು. ಸೊ ಒಂದು ಸ್ವಲ್ಪ ವರ್ಷ ಹೋಗಲಿ, ಅವಳು ಕೂಡ ಸರಿಯಾಗಿ ಗೊತ್ತಾದಮೇಲೆ ಎಂಜಾಯ್ ಮಾಡಲಿ, ಆವಾಗ ಗ್ರ್ಯಾಂಡಾಗಿ ಮಾಡೋಣ ಅಂತ. ಸೊ ಅಲ್ಲಿ ತನಕ ನಾವೇ ಸಿಂಪಲಾಗಿ ಮಾಡೋದು. ಇನ್ನು ಯಾರೇನಾದರೂ ಕರೆಯೋಣ ಅಂದರೆ ಎಲ್ಲ ಮಾರ್ಚ್ ಮಂತಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಬೇಡ ಅಂತ ಅಂದ್ಕೊಂಡು ನಾವೇ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ನನ್ನ ಗಂಡ, ಹಾಗೆ ಮಹೀನನ ತಲೆಯಲ್ಲಿ ನೋಡಿ ಹ್ಯಾಪಿ ಬರ್ತ್ಡೇ ಗರ್ಲ್, ಹ್ಯಾಪಿ ನನ್ನ ಮಗ ನೋಡಿ. ಹಾಯ್ ಹಾಯ್
ನಾನೊಂದು ಸಿಂಪಲ್ ಆದ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವೇ ಅಲ್ವಾ ಮನೆಯಲ್ಲಲ್ವಾ ಮನೆ, ಇಷ್ಟು ಸಾಕು ಅಂತ ಅನ್ನಿಸ್ತು ಹಾಗೆ. ಹಾಯ್ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಮಹಿನಾ. ಇದು ಮಹಿನನ ಕೇಕ್ ಈ ತರ. ಹ್ಯಾಪಿ ಬರ್ತ್ಡೇ ಮಹಿನಾ. ಹ್ಯಾಪಿ ಬರ್ತ್ಡೇ. ಇವಾಗ ಎಲ್ಲ ಕಲ್ತು ಬಿಟ್ಟಿದ್ದಾರೆ ಎಲ್ಲ. ನಾನೆಲ್ಲ ಬರೋಡು ಹೂ ಗಟ್ಟಿ ಹೂ. ಉರಿಪನ ವಾವ್ ಶೋಕಂದ ಅಣ್ಣೆ ಬರ ಅಣ್ಣೆಗೆ ವಾವ್ ಅಲ್ಲೇ ಕೊರಿಸಿದ್ರು ಮುಚ್ಚು ಅಲ್ಲೇ ಕೊರಿಸಿ. ಏತಾಂಡ ಕೇಕ್ ಸರ್ರಿ ತಿನ್ನೋದಿಲ್ಲ ಎಡ್ಡುಂಡ ಕೇಕ್ ಯಮ್ಮಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ. ಕ್ಲಾಪ್ ಮಾಡಿ ತುರುಮಲ. ಹ್ಯಾಪಿ ಬರ್ತ್ಡೇ ಕಿಸಿ ಕಿಸಿ. ನೋಡಿ ಇನ್ನೊಬ್ಳು ಕೈಯನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ನಮ್ಮ ಮನೆಯಲ್ಲಿ. ಅವಾಗದಿಂದ ನಾವು ತಿಂದಿದ್ದು ಬರೀ ಕ್ರೀಮೇ, ಏನೂ ತಿಂದಿಲ್ಲ. ಅವಳು ಬಿಡ್ತಾಳ ನಮ್ಮನ್ನ. ಇದು ಕಾಫಿ ಚಾಕ್ಲೇಟ್ ಕೇಕ್, ಹಾಗಾಗಿ ಹೈಯೆಸ್ಟ್ ಇದರಲ್ಲಿ ಸೈಡಲ್ಲಿ ಕಾಫಿ ತರ. ಇವನು ಹೇಗೆ ಅಂದ್ರೆ ಫೋಟೋ ವಿಡಿಯೋಸ್ ಎಲ್ಲ ಬೇಡ ಅವನಿಗೆ. ಅವನಿಗೆ ಕೇಕ್ ತಿಂದ್ರೆ ಆಯ್ತು. ಅವಾಗ ಅದಕ್ಕೆ ಹೇಳ್ತಿದ್ರೆ ಏಯ್ ಹೆಚ್ಚಿನ ಆಂಟಿ ಯಾವ ಬಂಚಿನ ಫುಲ್ಲು ಬರ್ತಡೆ ಮುಗಿಂದ ಬರ್ತಡೆ ಮುಗಿಂದ ಕೇಕ್ ಉಲ ಇದೀಕ ನಾನು. ಹ್ಯಾಪಿ ಬರ್ತ್ಡೇ ದೇತನು ದಾದು ತುಲ ಕೂಡ. ಮೈನಾಗೆ ಗಿಫ್ಟ್ ಏನಂದ್ರೆ ಈ ತರದ್ದು ತುಂಬಾ ಇದೆ, ತುಂಬಾ ಗಿಫ್ಟ್ ಇದೆ. ಸೊ ಬರ್ತ್ಡೇಗೆ ಅಂತ ಏನಾದ್ರು ಒಂದು ಬೇಕಲ್ಲ ಅಂತ ಸುಮ್ಮನೆ ತಂದಿದ್ದು. ನಾನು ತಂದಿದ್ದನ್ನ ಇರ್ಲಿ ಅಂತ. ತುಂಬಾ ಇದೆ, ಏನೆಲ್ಲ ಇದೆ ಇದರಲ್ಲಿ. ಒಂದು ಶೇಪ್ಸ್ ಎಲ್ಲ ಇರುತ್ತಲ್ಲ ಸಿಂಪಲ್ ಆಗಿ. ಅಲ್ಲಿ ಇಲ್ಲಿ ಹೋದಾಗ ಎಷ್ಟು ಟಾಯ್ಸ್ ಎಲ್ಲ ತಗೊಂಡು ಬಂದಿರ್ತೀವಿ. ಸೊ ಬರ್ತ್ಡೇಗೆ ಅಂತ ಒಂದು ಬರ್ತ್ಡೇ ಲೆಕ್ಕದಲ್ಲಿ ಒಂದಿರಲಿ ಅಂತ ಅವ್ನು ಹೇಳ್ತಾ ಇದ್ದ. ಗಿಫ್ಟ್ ಕೊಡಬೇಕು ಅಂತ ಅವನಿಗೋಸ್ಕರ ಅಂತಲೇ ತರಿಸಿರೋದು. ನಮ್ಮ ಮಗಳ ಸಿಂಪಲ್ ಬರ್ತ್ಡೇ ಡೇ. ಇವಾಗ ಅವಳು 2 ವರ್ಷಕ್ಕೆ ಕಾಲಿಟ್ಟಿದ್ದಾಳೆ. ಇವಾಗಲೇ ಸಿಕ್ಕಾಪಟ್ಟೆ ತರಲೆ ಇದ್ದಾಳೆ. ಸಾಕು ಮಾಡಿಬಿಡ್ತಾಳೆ. ಇನ್ನು ಅದಕ್ಕಿಂತ ಜಾಸ್ತಿ ಇರುತ್ತೆ, ಸ್ವಲ್ಪ ತರಲೆಗಳಲ್ಲಿ ಇರುತ್ತೆ. ಸೊ ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಳಗಡೆ ಹೋಗಿ ಜೋರು ಏನೇನೋ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ, ಓಕೆನಾ? ಸೋಕುಂಡಾ ಇಷ್ಟಂಡಾ? ಓಕೆ, ಥ್ಯಾಂಕ್ ಯು ಅನ್ನಕ್ಕೆ ಪನ್. ಥ್ಯಾಂಕ್ ಯು ಅಣ್ಣ. ಓಕೆ, ಥ್ಯಾಂಕ್ ಯು ಬನು. ಅನ್ನಕ್ಕೊಂದು ಕಿಸಿ ಕೊರು. ಅನ್ನ ಕಿಸಿ ಅಂಚನ ಕಿಸಿ ಕೊಪ್ಪುನು. ಹಾ ಬಾಯ್ ಬಲ್ಲೆ ಬಾಯ್ ಬಾಯ್ ಪನ್ನ ಮೈನಾ.